ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ. ಇಲಾಖೆಯ ಸಚಿವರು ಮಾತ್ರ ವಿಷಾದ ವ್ಯಕ್ತಪಡಿಸುತ್ತಾರೆ ಹೊರತು ಹೌದು ತಪ್ಪಾಗಿದೆ ಅಂತ ಹೇಳಿ ವಿಷಾದ ವ್ಯಕ್ತಪಡಿಸುತ್ತಾರೆ. ಹಾಗಾದ್ರೆ ಇಲಾಖೆ ಸಚಿವರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅನ್ನುವ ಮಾಹಿತಿ ಇಲ್ವಾ? ರಿಪಬ್ಲಿಕ್ ಕನ್ನಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ತಾಂತ್ರಿಕ ಸಮಸ್ಯೆ ಅಂತ ಹೇಳಿ ಹೆಬ್ಬಾಳ್ಕರ್ ಯಾಕೆ ಹೇಳಿಲ್ಲ? ಅವರ ಇಲಾಖೆಯ ಹಣ ಬಿಡುಗಡೆ ಆಗೋದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ. ಅವ್ರಿಗೆ ಗೊತ್ತಿದೆ. ಇಲಾಖೆ ಸಚಿವರು ಲಕ್ಷ್ಮೀ ಮೇಡಮ್ ಅವರಿಗೆ ಇದು ಗೊತ್ತಿಲ್ವಾ? ಎರಡನೇ ಪ್ರಶ್ನೆ, ಪೂರಕ ಬಜೆಟ್ನಲ್ಲಿ ಹಣ ಹೊಂದಿಸುವ ವಿಷಯ ಯಾಕೆ ಹೇಳಿಲ್ಲ? ಪೂರಕ ಬಜೆಟ್ನಲ್ಲಿ ಹಣ ಹೊಂದಿಸುವ ವಿಚಾರ ಇತ್ತಲ್ಲ, ಮಾನ್ಯ ಮೇಡಮ್ ಅವರಿದ್ದಾರಲ್ಲ, ಅವ್ರು ಯಾಕೆ ಹೇಳಿಲ್ಲ? ಅವ್ರಿಗೆ ಗೊತ್ತಿಲ್ವಾ ಇದಾಗಾದ್ರೆ? ರಿಪಬ್ಲಿಕ್ ಕನ್ನಡದ ಮೂರನೇ ಪ್ರಶ್ನೆ ಮಾನ್ಯ ಸಚಿವೆಗೆ, ಜಿಎಸ್ಟಿ ಹಣ ಬಂದಿಲ್ಲ ಹಾಗಾಗಿ ಕೊಟ್ಟಿಲ್ಲ ಅಂತೇಳಿ ಯಾಕೆ ಹೇಳಿಲ್ಲ? ಹಣ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಜಿಎಸ್ಟಿ ಹಣ ಬಂದಿಲ್ಲ ಅಂತ ಹೇಳಿ ನೀವು ಯಾಕೆ ಹೇಳಿಲ್ಲ? ನಿಮ್ಗೆ ಗೊತ್ತಿಲ್ವಾ? ಅದು ರಾಯರೆಡ್ಡಿಗೆ ಗೊತ್ತಿರುವ ಮಾಹಿತಿ ಸಚಿವರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಅವ್ರದೇ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ವಾ? ಐದನೇ ಪ್ರಶ್ನೆ, ಮಾಹಿತಿ ಗೊತ್ತಿದ್ದು ಅದನ್ನ ಮುಚ್ಚಿಟ್ಟಿಟ್ರ ಹಾಗಾದ್ರೆ ಎಲ್ಲಿ ಹೋಯ್ತಾ ದುಡ್ಡು? ಇದೆಲ್ಲವೂ ಕೂಡ ಪ್ರತಿಪಕ್ಷಗಳೇನಿವತ್ತು ಪ್ರಶ್ನೆ ಮಾಡ್ತಾ ಇದ್ದಾವಲ್ಲ, ಅದರಂತೆ ರಿಪಬ್ಲಿಕ್ ಕನ್ನಡದ ಆರನೇ ಪ್ರಶ್ನೆ, ಸದನಕ್ಕೆ ಸುಳ್ಳು ಹೇಳಿದ್ರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್? ಸತ್ಯ ಹೇಳಬೇಕು, ಏನ್ ವಿಚಾರ ಹೇಳಬೇಕು? ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ. ಇಲಾಖೆಯ ಸಚಿವರು ಮಾತ್ರ ವಿಷಾದ ವ್ಯಕ್ತಪಡಿಸುತ್ತಾರೆ ಹೊರತು ಹೌದು ತಪ್ಪಾಗಿದೆ ಅಂತ ಹೇಳಿ ವಿಷಾದ ವ್ಯಕ್ತಪಡಿಸುತ್ತಾರೆ. ಹಾಗಾದ್ರೆ ಇಲಾಖೆ ಸಚಿವರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅನ್ನುವ ಮಾಹಿತಿ ಇಲ್ವಾ? ರಿಪಬ್ಲಿಕ್ ಕನ್ನಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ತಾಂತ್ರಿಕ ಸಮಸ್ಯೆ ಅಂತ ಹೇಳಿ ಹೆಬ್ಬಾಳ್ಕರ್ ಯಾಕೆ ಹೇಳಿಲ್ಲ? ಅವರ ಇಲಾಖೆಯ ಹಣ ಬಿಡುಗಡೆ ಆಗೋದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ. ಅವ್ರಿಗೆ ಗೊತ್ತಿದೆ. ಇಲಾಖೆ ಸಚಿವರು ಲಕ್ಷ್ಮೀ ಮೇಡಮ್ ಅವರಿಗೆ ಇದು ಗೊತ್ತಿಲ್ವಾ? ಎರಡನೇ ಪ್ರಶ್ನೆ, ಪೂರಕ ಬಜೆಟ್ನಲ್ಲಿ ಹಣ ಹೊಂದಿಸುವ ವಿಷಯ ಯಾಕೆ ಹೇಳಿಲ್ಲ? ಪೂರಕ ಬಜೆಟ್ನಲ್ಲಿ ಹಣ ಹೊಂದಿಸುವ ವಿಚಾರ ಇತ್ತಲ್ಲ, ಮಾನ್ಯ ಮೇಡಮ್ ಅವರಿದ್ದಾರಲ್ಲ, ಅವ್ರು ಯಾಕೆ ಹೇಳಿಲ್ಲ? ಅವ್ರಿಗೆ ಗೊತ್ತಿಲ್ವಾ ಇದಾಗಾದ್ರೆ? ರಿಪಬ್ಲಿಕ್ ಕನ್ನಡದ ಮೂರನೇ ಪ್ರಶ್ನೆ ಮಾನ್ಯ ಸಚಿವೆಗೆ, ಜಿಎಸ್ಟಿ ಹಣ ಬಂದಿಲ್ಲ ಹಾಗಾಗಿ ಕೊಟ್ಟಿಲ್ಲ ಅಂತೇಳಿ ಯಾಕೆ ಹೇಳಿಲ್ಲ? ಹಣ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಜಿಎಸ್ಟಿ ಹಣ ಬಂದಿಲ್ಲ ಅಂತ ಹೇಳಿ ನೀವು ಯಾಕೆ ಹೇಳಿಲ್ಲ? ನಿಮ್ಗೆ ಗೊತ್ತಿಲ್ವಾ? ಅದು ರಾಯರೆಡ್ಡಿಗೆ ಗೊತ್ತಿರುವ ಮಾಹಿತಿ ಸಚಿವರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಅವ್ರದೇ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ವಾ? ಐದನೇ ಪ್ರಶ್ನೆ, ಮಾಹಿತಿ ಗೊತ್ತಿದ್ದು ಅದನ್ನ ಮುಚ್ಚಿಟ್ರ ಹಾಗಾದ್ರೆ ಎಲ್ಲಿ ಹೋಯ್ತಾ ದುಡ್ಡು? ಇದೆಲ್ಲವೂ ಕೂಡ ಪ್ರತಿಪಕ್ಷಗಳೇನಿವತ್ತು ಪ್ರಶ್ನೆ ಮಾಡ್ತಾ ಇದ್ದಾವಲ್ಲ, ಅದರಂತೆ ರಿಪಬ್ಲಿಕ್ ಕನ್ನಡದ ಆರನೇ ಪ್ರಶ್ನೆ, ಸದನಕ್ಕೆ ಸುಳ್ಳು ಹೇಳಿದ್ರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್? ಸತ್ಯ ಹೇಳಬೇಕು, ಏನ್ ವಿಚಾರ ಹೇಳಬೇಕು? ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ. ಇಲಾಖೆಯ ಸಚಿವರು ಮಾತ್ರ ವಿಷಾದ ವ್ಯಕ್ತಪಡಿಸುತ್ತಾರೆ ಹೊರತು ಹೌದು ತಪ್ಪಾಗಿದೆ ಅಂತ ಹೇಳಿ ವಿಷಾದ ವ್ಯಕ್ತಪಡಿಸುತ್ತಾರೆ. ಹಾಗಾದ್ರೆ ಇಲಾಖೆ ಸಚಿವರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅನ್ನುವ ಮಾಹಿತಿ ಇಲ್ವಾ? ರಿಪಬ್ಲಿಕ್ ಕನ್ನಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ತಾಂತ್ರಿಕ ಸಮಸ್ಯೆ ಅಂತ ಹೇಳಿ ಹೆಬ್ಬಾಳ್ಕರ್ ಯಾಕೆ ಹೇಳಿಲ್ಲ? ಅವರ ಇಲಾಖೆಯ ಹಣ ಬಿಡುಗಡೆ ಆಗೋದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ. ಅವ್ರಿಗೆ ಗೊತ್ತಿದೆ. ಇಲಾಖೆ ಸಚಿವರು ಲಕ್ಷ್ಮೀ ಮೇಡಮ್ ಅವರಿಗೆ ಇದು ಗೊತ್ತಿಲ್ವಾ? ಎರಡನೇ ಪ್ರಶ್ನೆ, ಪೂರಕ ಬಜೆಟ್ನಲ್ಲಿ ಹಣ ಹೊಂದಿಸುವ ವಿಷಯ ಯಾಕೆ ಹೇಳಿಲ್ಲ? ಪೂರಕ ಬಜೆಟ್ನಲ್ಲಿ ಹಣ ಹೊಂದಿಸುವ ವಿಚಾರ ಇತ್ತಲ್ಲ, ಮಾನ್ಯ ಮೇಡಮ್ ಅವರಿದ್ದಾರಲ್ಲ, ಅವ್ರು ಯಾಕೆ ಹೇಳಿಲ್ಲ? ಅವ್ರಿಗೆ ಗೊತ್ತಿಲ್ವಾ ಇದಾಗಾದ್ರೆ? ರಿಪಬ್ಲಿಕ್ ಕನ್ನಡದ ಮೂರನೇ ಪ್ರಶ್ನೆ ಮಾನ್ಯ ಸಚಿವೆಗೆ, ಜಿಎಸ್ಟಿ ಹಣ ಬಂದಿಲ್ಲ ಹಾಗಾಗಿ ಕೊಟ್ಟಿಲ್ಲ ಅಂತೇಳಿ ಯಾಕೆ ಹೇಳಿಲ್ಲ? ಹಣ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಜಿಎಸ್ಟಿ ಹಣ ಬಂದಿಲ್ಲ ಅಂತ ಹೇಳಿ ನೀವು ಯಾಕೆ ಹೇಳಿಲ್ಲ? ನಿಮ್ಗೆ ಗೊತ್ತಿಲ್ವಾ? ಅದು ರಾಯರೆಡ್ಡಿಗೆ ಗೊತ್ತಿರುವ ಮಾಹಿತಿ ಸಚಿವರಿಗೆ ಗೊತ್ತಿಲ್ವಾ? ಹಾಗಾದ್ರೆ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಿಲ್ವಾ ಹಾಗಾದ್ರೆ? ಅವ್ರದೇ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ವಾ? ಐದನೇ ಪ್ರಶ್ನೆ, ಮಾಹಿತಿ ಗೊತ್ತಿದ್ದು ಅದನ್ನ ಮುಚ್ಚಿಟ್ರ ಹಾಗಾದ್ರೆ ಎಲ್ಲಿ ಹೋಯ್ತಾ ದುಡ್ಡು? ಇದೆಲ್ಲವೂ ಕೂಡ ಪ್ರತಿಪಕ್ಷಗಳೇನಿವತ್ತು ಪ್ರಶ್ನೆ ಮಾಡ್ತಾ ಇದ್ದಾವಲ್ಲ, ಅದರಂತೆ ರಿಪಬ್ಲಿಕ್ ಕನ್ನಡದ 6ನೇ ಪ್ರಶ್ನೆ, ಸದನಕ್ಕೆ ಸುಳ್ಳು ಹೇಳಿದ್ರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸತ್ಯ ಹೇಳಬೇಕು, ಏನ್ ವಿಚಾರ ಹೇಳಬೇಕು? ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ. ಇಲಾಖೆಯ ಸಚಿವರು ಮಾತ್ರ ವಿಷಾದ ವ್ಯಕ್ತಪಡಿಸ್ತಾರೆ ಹೊರತು ಹೌದು ತಪ್ಪಾಗಿದೆ ಅಂತ ಹೇಳಿ ವಿಷಾದ ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಇಲಾಖೆ ಸಚಿವರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅನ್ನುವ ಮಾಹಿತಿ ಇಲ್ವಾ? ರಿಪಬ್ಲಿಕ್ ಕನ್ನಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ತಾಂತ್ರಿಕ ಸಮಸ್ಯೆ ಅಂತ ಹೇಳಿ ಹೆಬ್ಬಾಳ್ಕರ್ ಯಾಕೆ ಹೇಳಿಲ್ಲ? ಅವರ ಇಲಾಖೆಯ ಹಣ ಬಿಡುಗಡೆ ಆಗೋದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ, ಅವ್ರಿಗೆ ಗೊತ್ತಿದೆ. ಇಲಾಖೆ ಸಚಿವರು ಲಕ್ಷ್ಮೀ ಮೇಡಮ್ ಅವರಿಗೆ ಇದು ಗೊತ್ತಿಲ್ವಾ? ಎರಡನೇ ಪ್ರಶ್ನೆ, ಪೂರಕ ಬಜೆಟ್ನಲ್ಲಿ ಹಣ ಹೊಂದಿಸುವ ವಿಷಯ ಯಾಕೆ ಹೇಳಿಲ್ಲ? ಪೂರಕ ಬಜೆಟ್ನಲ್ಲಿ ಹಣ ಹೊಂದಿಸುವ ವಿಚಾರ ಇತ್ತಲ್ಲ, ಮಾನ್ಯ ಮೇಡಮ್ ಅವರಿದ್ದಾರಲ್ಲ, ಅವ್ರು ಯಾಕೆ ಹೇಳಿಲ್ಲ? ಅವ್ರಿಗೆ ಗೊತ್ತಿಲ್ವಾ ಇದಾಗಾದ್ರೆ? ರಿಪಬ್ಲಿಕ್ ಕನ್ನಡದ 3ನೇ ಪ್ರಶ್ನೆ ಮಾನ್ಯ ಸಚಿವೆಗೆ, ಜಿಎಸ್ಟಿ ಹಣ ಬಂದಿಲ್ಲ ಹಾಗಾಗಿ ಕೊಟ್ಟಿಲ್ಲ ಅಂತೇಳಿ ಯಾಕೆ ಹೇಳಿಲ್ಲ? ಹಣ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಜಿಎಸ್ಟಿ ಹಣ ಬಂದಿಲ್ಲ ಅಂತ ಹೇಳಿ ನೀವು ಯಾಕೆ ಹೇಳಿಲ್ಲ? ನಿಮ್ಗೆ ಗೊತ್ತಿಲ್ವಾ ಅದು? ರಾಯರೆಡ್ಡಿಗೆ ಗೊತ್ತಿರುವ ಮಾಹಿತಿ ಸಚಿವರಿಗೆ ಗೊತ್ತಿಲ್ವಾ ಹಾಗಾದ್ರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಿಲ್ವಾ ಹಾಗಾದ್ರೆ? ಅವ್ರದೇ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ವಾ? ಐದನೇ ಪ್ರಶ್ನೆ, ಮಾಹಿತಿ ಗೊತ್ತಿದ್ದು ಅದನ್ನ ಮುಚ್ಚಿಟ್ರ ಹಾಗಾದ್ರೆ ಎಲ್ಲಿ ಹೋಯ್ತಾ ದುಡ್ಡು? ಇದೆಲ್ಲವೂ ಕೂಡ ಪ್ರತಿಪಕ್ಷಗಳೇನಿವತ್ತು ಪ್ರಶ್ನೆ ಮಾಡ್ತಾ ಇದ್ದಾವಲ್ಲ, ಅದರಂತೆ ರಿಪಬ್ಲಿಕ್ ಕನ್ನಡದ 6ನೇ ಪ್ರಶ್ನೆ, ಸದನಕ್ಕೆ ಸುಳ್ಳು ಹೇಳಿದ್ರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸತ್ಯ ಹೇಳಬೇಕು, ಏನ್ ವಿಚಾರ ಹೇಳಬೇಕು? ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ. ಇಲಾಖೆಯ ಸಚಿವರು ಮಾತ್ರ ವಿಷಾದ ವ್ಯಕ್ತಪಡಿಸ್ತಾರೆ ಹೊರತು ಹೌದು ತಪ್ಪಾಗಿದೆ ಅಂತ ಹೇಳಿ ವಿಷಾದ ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಇಲಾಖೆ ಸಚಿವರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅನ್ನುವ ಮಾಹಿತಿ ಇಲ್ವಾ? ರಿಪಬ್ಲಿಕ್ ಕನ್ನಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ತಾಂತ್ರಿಕ ಸಮಸ್ಯೆ ಅಂತ ಹೇಳಿ ಹೆಬ್ಬಾಳ್ಕರ್ ಯಾಕೆ ಹೇಳಿಲ್ಲ? ಅವರ ಇಲಾಖೆಯ ಹಣ ಬಿಡುಗಡೆ ಆಗೋದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ, ಅವ್ರಿಗೆ ಗೊತ್ತಿದೆ. ಇಲಾಖೆ ಸಚಿವರು ಲಕ್ಷ್ಮೀ ಮೇಡಮ್ ಅವರಿಗೆ ಇದು ಗೊತ್ತಿಲ್ವಾ? ಎರಡನೇ ಪ್ರಶ್ನೆ, ಪೂರಕ ಬಜೆಟ್ನಲ್ಲಿ ಹಣ ಹೊಂದಿಸುವ ವಿಷಯ ಯಾಕೆ ಹೇಳಿಲ್ಲ? ಪೂರಕ ಬಜೆಟ್ನಲ್ಲಿ ಹಣ ಹೊಂದಿಸುವ ವಿಚಾರ ಇತ್ತಲ್ಲ, ಮಾನ್ಯ ಮೇಡಮ್ ಅವರಿದ್ದಾರಲ್ಲ, ಅವ್ರು ಯಾಕೆ ಹೇಳಿಲ್ಲ? ಅವ್ರಿಗೆ ಗೊತ್ತಿಲ್ವಾ ಇದಾಗಾದ್ರೆ? ರಿಪಬ್ಲಿಕ್ ಕನ್ನಡದ 3ನೇ ಪ್ರಶ್ನೆ ಮಾನ್ಯ ಸಚಿವೆಗೆ, ಜಿಎಸ್ಟಿ ಹಣ ಬಂದಿಲ್ಲ ಹಾಗಾಗಿ ಕೊಟ್ಟಿಲ್ಲ ಅಂತೇಳಿ ಯಾಕೆ ಹೇಳಿಲ್ಲ? ಹಣ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಜಿಎಸ್ಟಿ ಹಣ ಬಂದಿಲ್ಲ ಅಂತ ಹೇಳಿ ನೀವು ಯಾಕೆ ಹೇಳಿಲ್ಲ? ನಿಮ್ಗೆ ಗೊತ್ತಿಲ್ವಾ ಅದು? ರಾಯರೆಡ್ಡಿಗೆ ಗೊತ್ತಿರುವ ಮಾಹಿತಿ ಸಚಿವರಿಗೆ ಗೊತ್ತಿಲ್ವಾ ಹಾಗಾದ್ರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಿಲ್ವಾ ಹಾಗಾದ್ರೆ? ಅವ್ರದೇ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ವಾ? ಐದನೇ ಪ್ರಶ್ನೆ, ಮಾಹಿತಿ ಗೊತ್ತಿದ್ದು ಅದನ್ನ ಮುಚ್ಚಿಟ್ರ ಹಾಗಾದ್ರೆ ಎಲ್ಲಿ ಹೋಯ್ತಾ ದುಡ್ಡು? ಇದೆಲ್ಲವೂ ಕೂಡ ಪ್ರತಿಪಕ್ಷಗಳೇನಿವತ್ತು ಪ್ರಶ್ನೆ ಮಾಡ್ತಾ ಇದ್ದಾವಲ್ಲ, ಅದರಂತೆ ರಿಪಬ್ಲಿಕ್ ಕನ್ನಡದ 6ನೇ ಪ್ರಶ್ನೆ, ಸದನಕ್ಕೆ ಸುಳ್ಳು ಹೇಳಿದ್ರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸತ್ಯ ಹೇಳಬೇಕು, ಏನ್ ವಿಚಾರ ಹೇಳಬೇಕು?